ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನೀವು ಮೇ ಮತ್ತು ಮೈಟನ್ನು ಎಲ್ಲೆಲ್ಲಿ ಉಪಯೋಗಿಸ್ಬೇಕು ಅನ್ನೋದನ್ನು ಕಲಿತೀರ. ಮೇ ಮತ್ತು ಮೈಟಿಗೆ ಏನು ಡಿಫ್ರೆನ್ಸ್ ಇದೆ ಅದನ್ನು ನೀವು ಇವತ್ತಿನ ವಿಡಿಯೋದಲ್ಲಿ ಕಲಿತೀರ. ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡಬಹುದು. ನಿಮಗೆ ಈ ರೀತಿಯ ವಿಡಿಯೋಸ್ ಇಷ್ಟವಾಗೋದಾದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಇಂಗ್ಲೀಷ್ ಕಲಿಯೋದಕ್ಕೆ ಸಹಾಯ ಆಗುತ್ತೆ ಅವರೆಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಇವಾಗ ಶುರು ಮಾಡೋಣ. ಮೇ ಮತ್ತು ಮೈಟಿನ ಉಪಯೋಗ ಹೇಗೆ ಅಥವಾ ಅದರ ಮಧ್ಯೆ ಏನಾದರೂ ಡಿಫ್ರೆನ್ಸ್ ಇದೆಯಾ, ವ್ಯತ್ಯಾಸ ಇದೆಯಾ ಅಂತ ತಿಳ್ಕೊಳ್ಳೋಣ. ಮೇ ಮತ್ತು ಮೈಟ್ ಅನ್ನೋದು ಮೋಡಲ್ ವರ್ಬ್ಸ್. ಇವೆರಡು ಮೋಡಲ್ ವರ್ಬ್ಸ್ ಅಂತ ನಾವು ಹೇಳ್ತೀವಿ. ಏನಕ್ಕೆ ಯೂಸ್ ಮಾಡ್ತೀವಿ ಈ ಎರಡು ಮೋಡಲ್ ವರ್ಬ್ಸನ್ನು? ಹೆಚ್ಚಾಗಿ ನಾವಿದನ್ನು ಪಾಸಿಬಿಲಿಟಿಯನ್ನು ಹೇಳೋದಕ್ಕೆ, ಪಾಸಿಬಿಲಿಟಿ ಅಂದರೆ ಸಾಧ್ಯತೆಯನ್ನು ಹೇಳೋದಕ್ಕೆ ನಾವು ಮೇ ಮತ್ತು ಮೈಟನ್ನು ಉಪಯೋಗಿಸ್ತೇವೆ. ಯಾವ ಸಾಧ್ಯತೆಗಳನ್ನು ಹೇಳೋದಕ್ಕೆ? ನೋಡಿ, ಪಾಸ್ಟಿನ ಸಾಧ್ಯತೆ ಇರ್ಬೋದು, ಅಂದರೆ ಮೊದಲು ಆಗಿರೋಂಥ ವಿಷಯ, ಅದರ ಬಗ್ಗೆ ನೀವು ಏನಾದರೂ ಹೇಳಬೇಕಾದ್ರೆ ಅದರ ಸಾಧ್ಯತೆಯನ್ನು ಹೇಳಬೇಕು ಅಂದರೆ ನೀವು ಮೇ ಅಥವಾ ಮೈಟನ್ನು ಉಪಯೋಗಿಸ್ಬೋದು. ಅಥವಾ ಪ್ರೆಸೆಂಟ್ ಪಾಸಿಬಿಲಿಟಿಯನ್ನು ಹೇಳೋದಕ್ಕೆ, ಇವಾಗಿನ ಸಾಧ್ಯತೆಯನ್ನು ಹೇಳೋದಕ್ಕೆ, ಅಥವಾ ಮುಂದೆ ಏನೋ ಒಂದಾಗುತ್ತೆ ಅದರ ಸಾಧ್ಯತೆಯನ್ನು ಹೇಳೋದಕ್ಕೆ ನೀವು ಮೇ ಅಥವಾ ಮೈಟನ್ನು ಉಪಯೋಗಿಸ್ಬೋದು. ಪಾಸಿಬಿಲಿಟಿಯನ್ನು ಹೇಳೋದಕ್ಕೆ ನೀವು ಉಪಯೋಗಿಸ್ತೀರಾ. ಇದು ಹೆಚ್ಚಾಗಿ ನಾವು ಮೇ ಅಥವಾ ಮೈಟನ್ನು ಉಪಯೋಗಿಸುವಂಥ ಸಿಚುವೇಶನ್ಸ್. ನೋಡಿ, ಈ ರೀತಿ ನಾವು ಪಾಸಿಬಿಲಿಟಿಯನ್ನು ಹೇಳೋದಕ್ಕೆ, ಸಾಧ್ಯತೆಯನ್ನು ಹೇಳಬೇಕು ಅಂದರೆ ಏನಾಗುತ್ತೆ, ಮೇ ಅಥವಾ ಮೈಟನ್ನು ನೀವು ಬಳಸಬಹುದು. ಇದರಲ್ಲಿ ಜಾಸ್ತಿ ವ್ಯತ್ಯಾಸ ಇಲ್ಲ. ಮೇ ಮತ್ತು ಮೈಟಲ್ಲಿ ಜಾಸ್ತಿ ವ್ಯತ್ಯಾಸ ಇಲ್ಲ. ಆದರೆ ಮೇಯನ್ನು ಯಾವಾಗ ಯೂಸ್ ಮಾಡಿದ್ರೆ ಒಳ್ಳೆಯದು? ನೋಡಿ, ನೀವು ಹೇಳುವಂಥ ವಿಷಯ ಅದರ ಸಾಧ್ಯತೆ ಜಾಸ್ತಿ ಇದ್ದರೆ, ಹೈ ಪಾಸಿಬಿಲಿಟಿ ಇದ್ದರೆ ನೀವು ಆವಾಗ ಮೇಯನ್ನು ಬಳಸೋದು ಒಳ್ಳೆಯದು. ಪಾಸಿಬಿಲಿಟಿ ಸ್ವಲ್ಪ ಕಡಿಮೆ ಇದೆ ಅಂತ ಅನಿಸಿದರೆ ನೀವು ಮೈಟನ್ನು ಉಪಯೋಗಿಸೋದು ಒಳ್ಳೆಯದು. ಸಾಧ್ಯತೆ ಜಾಸ್ತಿ ಇದ್ದರೆ, ಪಾಸಿಬಿಲಿಟಿ ಹೈ ಇದ್ದರೆ ಮೇಯನ್ನು ಉಪಯೋಗಿಸಿ. ಅದೇ ಪಾಸಿಬಿಲಿಟಿ ಸಾಧ್ಯತೆ ಕಡಿಮೆ ಇದ್ದರೆ ನೀವು ಮೈಟನ್ನು ಉಪಯೋಗಿಸಿ. ಮೇ ಮತ್ತು ಮೈಟನ್ನು ನಾವು ಪಾಸಿಬಿಲಿಟಿ ಸಾಧ್ಯತೆಯನ್ನು ಹೇಳಬೇಕು ಅಂದರೆ ಉಪಯೋಗಿಸ್ಬೇಕಾದ್ರೆ ಅದರಲ್ಲಿ ಜಾಸ್ತಿ ವ್ಯತ್ಯಾಸ ಇಲ್ಲ. ಇಷ್ಟೇ ವ್ಯತ್ಯಾಸ ಇರೋದು. ಜಾಸ್ತಿ ಪಾಸಿಬಿಲಿಟಿ ಇದ್ದರೆ ಮೇಯನ್ನು ಯೂಸ್ ಮಾಡಿ, ಕಡಿಮೆ ಪಾಸಿಬಿಲಿಟಿ ಇದ್ದರೆ ಮೈಟನ್ನು ನೀವು ಯೂಸ್ ಮಾಡಿ. ಅಕಸ್ಮಾತಾಗಿ ನೀವು ಮೇಯ ಬದಲಾಗಿ ಮೈಟ್ ಯೂಸ್ ಮಾಡಿದ್ರೆ ಏನು ತಪ್ಪಿಲ್ಲ, ಜಾಸ್ತಿ ವ್ಯತ್ಯಾಸ ಇಲ್ಲ ಅದರಲ್ಲಿ, ಆಯಿತಾ? ಹಾಗಾಗಿ ನೀವು ಸಾಧ್ಯತೆಯನ್ನು ಹೇಳಬೇಕು ಅಂದರೆ ಮೇಯ ಬದಲಾಗಿ ಮೈಟ್ ಯೂಸ್ ಮಾಡಿದರೆ ಅಕಸ್ಮಾತಾಗಿ ಏನು ತೊಂದರೆ ಇಲ್ಲ ಅದರಲ್ಲಿ. ಓಕೆ, ಪಾಸಿಬಿಲಿಟಿ ಅದು ಲೆವೆಲ್ ಆಫ್ ಪಾಸಿಬಿಲಿಟಿಯಲ್ಲಿ ಮಾತ್ರ ಡಿಫರೆನ್ಸ್ ಇರುವಂಥದ್ದು. ಹೈಯರ್ ಪಾಸಿಬಿಲಿಟಿ ಇದ್ದರೆ ಮೇ, ಲೋ ಪಾಸಿಬಿಲಿಟಿ ಇದ್ದರೆ ಮೈಟ್. ಇನ್ನೊಂದು ನೋಡಿ, ಮೇ ಮತ್ತು ಮೈಟನ್ನು ಯೂಸ್ ಮಾಡುವಂಥದ್ದು ಪರ್ಮಿಷನ್, ಅನುಮತಿಯನ್ನು ಕೇಳೋದಿಕ್ಕೆ ಮತ್ತು ಕೊಡೋದಿಕ್ಕೆ. ಅದನ್ನು ಯಾವ ರೀತಿ ಅಂತ ನಾವು ಮುಂದೆ ನೋಡೋಣ. ಈಗ ನೋಡಿ, ಪಾಸಿಬಿಲಿಟಿ ಸಾಧ್ಯತೆಯನ್ನು ಹೇಳೋದಿಕ್ಕೆ ಯಾವಾಗ? ಪ್ರೆಸೆಂಟ್ ಇವಾಗಿನದ್ದು ಮತ್ತು ಮುಂದಿನದ್ದು, ಪ್ರೆಸೆಂಟ್ ಮತ್ತು ಫ್ಯೂಚರಿನ ಪಾಸಿಬಿಲಿಟಿಯನ್ನು ಹೇಳೋದಿಕ್ಕೆ ನಾವು ಮೇ ಅಥವಾ ಮೈಟನ್ನು ನಾವು ಬಳಸಬಹುದು. ಶಿ ಮೇ ಬಿ ಟಯರ್ಡ್. ಶಿ ಮೇ ಬಿ ಟಯರ್ಡ್ ಅಂದರೆ ಅವಳಿಗೆ ಸುಸ್ತಾಗಿರಬಹುದು, ಅವಳಿಗೆ ಸುಸ್ತಾಗಿರ್ಬೋದು, ಆಯಿತಾ? ಇದು ಇವಾಗಿನ ವಿಷಯ. ಅವಳಿಗೆ ಸುಸ್ತಾಗಿರ್ಬೋದು, ಅವಳು ಮಲ್ಕೊಂಡಿದ್ದಾಳೆ ಅಂದ್ಕೊಳ್ಳೋಣ, ಅವಳಿಗೆ ಸುಸ್ತಾಗಿರಬಹುದು ಅಂತ ನಾವು ಹೇಳ್ತೀವಿ. ಪಾಸಿಬಿಲಿಟಿ, ಒಂದು ಸಾಧ್ಯತೆಯನ್ನು ನಾವು ಹೇಳ್ತೀವಿ. ಇಲ್ಲಿ ನೋಡಿ, ಮೇಯ ಬದಲಾಗಿ ನೀವು ಮೈಟನ್ನು ಕೂಡ ಹಾಕ್ಕೊಳ್ಬೋದು. ಶಿ ಮೈಟ್ ಬಿ ಟಯರ್ಡ್, ಆಯಿತಾ? ಪಾಸಿಬಿಲಿಟಿ ಯಾವ ಮಟ್ಟಿಗಿದೆ ಅದಕ್ಕೆ ತಕ್ಕ ಹಾಗೆ ನೀವು ಮೇ ಅಥವಾ ಮೈಟನ್ನು ಉಪಯೋಗಿಸ್ಕೊಳ್ಬೋದು. ಅದರಲ್ಲಿ ಜಾಸ್ತಿ ವ್ಯತ್ಯಾಸ ಇಲ್ಲ. ಐ ಮೇ ಟೇಕ್ ಮೋರ್ ಫೋಟೋಸ್. ಐ ಮೇ ಟೇಕ್ ಮೋರ್ ಫೋಟೋಸ್ ಅಂದರೆ ನಾನು ಹೆಚ್ಚು ಫೋಟೋಗಳನ್ನು ತೆಗೆಯಬಹುದು. ಈಗ ನೋಡಿ, ಸಾಧ್ಯತೆ ಜಾಸ್ತಿ ಇದ್ದರೆ ಮೇಯನ್ನು ಉಪಯೋಗಿಸಿ, ಇಲ್ಲಾಂದರೆ ನೀವು ಮೈಟನ್ನು ಉಪಯೋಗಿಸಿ. ಐ ಮೇ ಗೋ ಹೋಮ್ ಅರ್ಲಿ. ಐ ಮೇ ಗೋ ಹೋಮ್ ಅರ್ಲಿ, ನಾನು ಮನೆಗೆ ಬೇಗ ಹೋಗಬಹುದು. ಇಲ್ಲೂ ಕೂಡ ಹಾಗೆ ಮೇಯ ಬದಲಾಗಿ ನೀವು ಮೈಟನ್ನು ಹಾಕ್ಕೊಳ್ಬಹುದು. ಐ ಮೈಟ್ ಗೋ ಹೋಮ್ ಅರ್ಲಿ. ಮೋಹನ್ ಮೇ ಕಮ್ ಟುಮಾರೋ. ಮೋಹನ್ ಮೇ ಕಮ್ ಟುಮಾರೋ, ಅವನು ನಾಳೆ ಬರಬಹುದು.
ಒಂದು ಮುಂದಿನ ಸಾಧ್ಯತೆ, ಫ್ಯೂಚರ್ನ ಒಂದು ಪಾಸಿಬಿಲಿಟಿಯನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ವಿ ಮೇ ಬಿ ಲೇಟ್ ಫಾರ್ ದ ಮೀಟಿಂಗ್. ವಿ ಮೇ ಬಿ ಲೇಟ್ ಫಾರ್ ದ ಮೀಟಿಂಗ್. ನಾವು ಮೀಟಿಂಗಿಗೆ ಬರೋದು ತಡವಾಗಬಹುದು. ವಿ ಮೇ ಬಿ ಲೇಟ್ ಫಾರ್ ದ ಮೀಟಿಂಗ್. ನೋಡಿ, ಸಾಧ್ಯತೆ ಜಾಸ್ತಿ ಇದ್ದಾಗ ನೀವು ಮೇ ಬಿ ಲೇಟ್, ವಿ ಮೇ ಬಿ ಲೇಟ್ ಫಾರ್ ದ ಮೀಟಿಂಗ್ ಅಂತ ನೀವು ಹೇಳ್ಬೋದು. ಅದೇ ನೀವು ಸಾಧ್ಯತೆ ಕಡಿಮೆ ಇದ್ರೆ ನೀವು ಹೇಳಿ ವಿ ಮೈಟ್ ಬಿ ಲೇಟ್ ಫಾರ್ ದ ಮೀಟಿಂಗ್. ವಿ ಮೇ ಗೋ ಟು ದ ಮೂವೀಸ್ ಟು ನೈಟ್. ಅಂದರೆ ನಾವು ಇವತ್ತು ರಾತ್ರಿ ಸಿನಿಮಾ ನೋಡೋದಕ್ಕೆ ಹೋಗಬಹುದು. ವಿ ಮೇ ಗೋ ಟು ದ ಮೂವೀಸ್. ವಿ ಮೈಟ್ ಗೋ ಟು ದ ಮೂವೀಸ್ ಟು ನೈಟ್ ಕೂಡ ಕರೆಕ್ಟೇ, ಗ್ರಾಮ್ಯಾಟಿಕಲಿ ಕರೆಕ್ಟ್, ಏನು ತೊಂದರೆ ಇಲ್ಲ ಅದರಲ್ಲಿ. ನಿಮ್ಮ ಸಂದರ್ಭಕ್ಕೆ ತಕ್ಕಾಗೆ ನೀವು ಅದನ್ನು ಸ್ವಲ್ಪ ಮೇ ಮೈಟ್ ಮಾಡ್ಕೊಳ್ಬೇಕಾಗುತ್ತೆ. ವಿ ಮೇ ಗೋ ಔಟ್ ಲೇಟರ್. ವಿ ಮೇ ಗೋ ಔಟ್ ಲೇಟರ್. ನಾವು ನಂತರ ಹೊರಗಡೆ ಹೋಗಬಹುದು. ವಿ ಮೈಟ್ ಗೋ ಔಟ್ ಲೇಟರ್ ಕೂಡ ಸರಿಯಾಗುತ್ತೆ. ಪಾಸಿಬಿಲಿಟಿ ಕಡಿಮೆ ಇದ್ದರೆ ನೀವು ಮೈಟನ್ನು ಯೂಸ್ ಮಾಡಿ. ಪಾಸಿಬಿಲಿಟಿ ಇನ್ ದ ಪಾಸ್ಟ್. ನೋಡಿ, ಮೊದಲು ಏನೋ ಆಗಿದೆ ಒಂದು ವಿಷಯ, ಪಾಸ್ಟಲ್ಲಿ ಆಗಿರುವಂಥದ್ದು, ಅದರ ಸಾಧ್ಯತೆಯನ್ನು ಹೇಳೋದಕ್ಕೆ ಕೂಡ ನೀವು ಮೇ ಅಥವಾ ಮೈಟನ್ನು ಉಪಯೋಗಿಸ್ಬೋದು. ಹೆಚ್ಚಾಗಿ ನಾವು ಮೈಟನ್ನು ಯೂಸ್ ಮಾಡ್ತೀವಿ. ಹಾಗೆಂತ ಹೇಳಿ ಮೈಟ್ ಮಾತ್ರ ಯೂಸ್ ಮಾಡೋದಲ್ಲ, ಮೇಯನ್ನು ಕೂಡ ನಾವು ಪಾಸ್ಟ್ ಪಾಸಿಬಿಲಿಟಿಯನ್ನು ಹೇಳೋದಕ್ಕೆ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, ನಾವು ಪಾಸಿಬಿಲಿಟಿಯನ್ನು ಹೇಳ್ತಾ ಇರೋದು ಮೇಯ ಪಾಸ್ಟ್ ಫಾರ್ಮ್ ಆಗಿ ನಾವು ಮೈಟನ್ನು ನಾವು ಯೂಸ್ ಮಾಡುವಂಥದ್ದಲ್ಲ. ಹೆಚ್ಚಾಗಿ ಮೈಟನ್ನು ಯೂಸ್ ಮಾಡ್ತಾರೆ. ಹಾಗೆಂತ ಹೇಳಿ ಈ ಮೈಟ್ ಅನ್ನೋದು ಮೇಯ ಪಾಸ್ಟ್ ಫಾರ್ಮ್ ಆಗಿ ನಾವು ಯೂಸ್ ಮಾಡ್ತಿರೋವಂಥದ್ದಲ್ಲ. ನಾವು ಪಾಸ್ಟ್ ಪಾಸಿಬಿಲಿಟಿಯನ್ನು ಹೇಳ್ತಿರೋದು, ಆದರೂ ಕೂಡ ಇದು ಪಾಸಿಬಿಲಿಟಿಯನ್ನು ಹೇಳೋದಕ್ಕೆ ಯೂಸ್ ಮಾಡುವಂಥದ್ದು. ಮೈಟ್ ಅನ್ನೋದು ಮೇಯ ಪಾಸ್ಟ್ ಫಾರ್ಮ್ ಆಗಿ ಇಲ್ಲಿ ನಾವು ಯೂಸ್ ಮಾಡುವಂಥದ್ದು ಅಲ್ಲ. ಐ ಮೈಟ್ ಹ್ಯಾವ್ ಲೆಫ್ಟ್ ದ ಕೀಸ್ ಇನ್ ದ ಕಾರ್. ಅಂದರೆ ನಾನು ಕೀಗಳನ್ನು ಕಾರಿನಲ್ಲಿ ಬಿಟ್ಟಿರಬಹುದು. ಐ ಮೈಟ್ ಹ್ಯಾವ್ ಲೆಫ್ಟ್ ದ ಕೀಸ್ ಇನ್ ದ ಕಾರ್. ಇಲ್ಲಿ ನೋಡಿ, ಮೈಟ್ ಅನ್ನೋದು ನಾನು ಪಾಸ್ಟ್ ಪಾಸಿಬಿಲಿಟಿಯನ್ನು ಹೇಳೋದಕ್ಕೆ ಉಪಯೋಗಿಸ್ತೀನಿ. He might have called earlier. He might have called earlier. ಅವನು ಮೊದಲೇ ಫೋನ್ ಮಾಡಿರಬಹುದು ಅಂತ ನಾನು ಹೇಳ್ತೀನಿ. ಮೊದಲಿನ ವಿಷಯ, ಅವನು ಮೊದಲು ಮಾಡಿರಬಹುದು. ಮೈಟ್ ಹ್ಯಾವ್ ಕಾಲ್ಡ್ ಅಂತ ನಾನು ಹೇಳ್ತೀನಿ. ಮೊದಲು ಆಗಿರುವಂಥದ್ದನ್ನು, ಅದರ ಸಾಧ್ಯತೆಯನ್ನು ಹೇಳೋದಕ್ಕೆ ನಾನು ಮೈಟನ್ನು ಯೂಸ್ ಮಾಡ್ತಿದ್ದೀನಿ. ನೆನಪಿನಲ್ಲಿ ಇಟ್ಕೊಳ್ಳಿ, ಮೈಟ್ ಮಾತ್ರ ಅಲ್ಲ, ನಾವು ಮೇಯನ್ನು ಕೂಡ ಯೂಸ್ ಮಾಡ್ಬೋದು. He may have missed his bus. He may have missed his bus. ಅವನು ಬಸ್ ಮಿಸ್ ಮಾಡಿರಬಹುದು. He may have missed his bus. ಮೇಯನ್ನು ಕೂಡ ನೀವು ಪಾಸ್ಟ್ ಪಾಸಿಬಿಲಿಟಿಯನ್ನು ಹೇಳೋದಕ್ಕೆ ಯೂಸ್ ಮಾಡ್ಬೋದು. ಮೈಟ್ ಮಾತ್ರ ಉಪಯೋಗಿಸೋದು ಅಂತಲ್ಲ, ಮೇಯನ್ನು ಕೂಡ ನೀವು ಪಾಸ್ಟ್ ಪಾಸಿಬಿಲಿಟಿಯನ್ನು ಹೇಳೋದಕ್ಕೆ ಯೂಸ್ ಮಾಡ್ಬೋದು. ಈಗ ನೋಡಿ, ಪರ್ಮಿಷನ್ ಕೇಳೋದಕ್ಕೆ, ಅನುಮತಿಯನ್ನು ಕೇಳೋದಕ್ಕೆ ನಾವು ಮೇಯನ್ನು ಹೆಚ್ಚಾಗಿ ಬಳಸ್ತೀವಿ. ಹೆಚ್ಚಾಗಿ ನಾವು ಮೇಯನ್ನು ಬಳಸ್ತೀವಿ. ಅದು ಕಾಮನ್ ಆಗಿ ಯೂಸ್ ಆಗುವಂಥದ್ದು. ಮೇ ಐ ಹೆಲ್ಪ್ ಯು. ನಾನು ನಿಮಗೆ ಸಹಾಯ ಮಾಡಲಾ? ಮೇ ಐ ಹೆಲ್ಪ್ ಯು. ಮೇ ಐ ಕಮ್ ಇನ್. ಮೇ ಐ ಕಮ್ ಇನ್. ನಾನು ಒಳಗೆ ಬರಬಹುದಾ? ನಾನು ಒಳಗೆ ಬರಬಹುದಾ? ಮೇ ಐ ಕಮ್ ಇನ್. ಮೇ ಐ ಸಿಟ್ ಹಿಯರ್. ಮೇ ಐ ಸಿಟ್ ಹಿಯರ್. ನಾನಿಲ್ಲಿ ಕುಳಿತುಕೊಳ್ಳಬಹುದಾ? ನಾನು ಅನುಮತಿಯನ್ನು ಕೇಳ್ತಿದ್ದೀನಿ. ಮೇ ಐ ಲೀವ್ ಅರ್ಲಿ. ಮೇ ಐ ಲೀವ್ ಅರ್ಲಿ. ನಾನು ಬೇಗ ಹೊರಡಬಹುದಾ? ಮೋಸ್ಟ್ಲಿ ನೀವು ನಿಮ್ಮ ಪ್ರೊಫೆಸರ್ ಹತ್ರ ಅಥವಾ ನಿಮ್ಮ ಬಾಸ್ ಹತ್ರ ಈ ರೀತಿಯ ಪ್ರಶ್ನೆಯನ್ನು ನೀವು ಕೇಳಬಹುದು. ಮೇ ಐ ಲೀವ್ ಅರ್ಲಿ. ನಾನು ಬೇಗ ಹೊರಡಬಹುದಾ ಅಥವಾ ನೀವು ಅನುಮತಿಯನ್ನು ಕೇಳ್ತಾ ಇದ್ದೀರಾ. ಯು ಆರ್ ಸೀಕಿಂಗ್ ಪರ್ಮಿಷನ್ ಹಿಯರ್. ಇನ್ನೊಂದು ನೋಡಿ, ನಾನು ಮೊದಲಿನ ವಿಡಿಯೋದಲ್ಲಿ ಕ್ಯಾನ್ ಕುಡ್ ಬಗ್ಗೆ ಹೇಳಿದ್ದೀನಿ. ಕ್ಯಾನನ್ನು ನಾವು ಪರ್ಮಿಷನ್ ಕೇಳೋದಕ್ಕೆ ಯೂಸ್ ಮಾಡ್ತೀವಿ ಅಂತ ನಾನು ಆವಾಗ ಹೇಳಿದ್ದೆ. ಮೇಯನ್ನು ಕೂಡ ನಾವು ಪರ್ಮಿಷನ್ ಕೇಳೋದಕ್ಕೆ ಯೂಸ್ ಮಾಡ್ತೀವಿ. ಮೇಯನ್ನು ನಾವು ಕ್ಯಾನಿನ ಬದಲಾಗಿ ನಾವು ಯೂಸ್ ಮಾಡಬಹುದು ಪರ್ಮಿಷನ್ ಕೇಳಬೇಕು ಅಂದರೆ. ಮೇ ಹಾಕ್ಕೊಂಡ್ರೆ ವಾಕ್ಯ ಏನಾಗುತ್ತೆ, ಇನ್ನಷ್ಟು ಪೊಲೈಟ್ ಅನಿಸುತ್ತೆ. ಆಯಿತಾ, ಅದರಲ್ಲಿ ವಿನಯ ಜಾಸ್ತಿ ಇದೆ. ಹಾಗಾಗಿ ನೋಡಿ, ನೀವು ನಿಮ್ಮ ಸಿಚುವೇಶನಲ್ಲಿ ನೀವು ಜಾಸ್ತಿ ಪೊಲೈಟ್ ಆಗಿರಬೇಕು ಅಂತಿದ್ರೆ ನೀವು ಮೇಯನ್ನು ಉಪಯೋಗಿಸೋದು ಒಳ್ಳೆಯದು. ಈಗ ನೀವು ಆಫೀಸಲ್ಲಿದ್ದೀರಾ ಅಥವಾ ನಿಮ್ಮ ಟೀಚರ್ ಜೊತೆಗಿದ್ದೀರಾ, ನೀವು ಮೇಯನ್ನು ಕ್ಯಾನ್ ಬದಲಾಗಿ ಉಪಯೋಗಿಸೋದು ಒಳ್ಳೆಯ ಆಪ್ಷನ್. ಆವಾಗ ಪೊಲೈಟ್ ಜಾಸ್ತಿ ಅನಿಸುತ್ತೆ. ಆಯಿತಾ, ಹಾಗಾಗಿ ಮೇ ಅನ್ನೋದು
ಕ್ಯಾನಿನ ಆಲ್ಟರ್ನೇಟಿವ್ ಆಗಿ ನಾವು ಯೂಸ್ ಮಾಡ್ತೀವಿ ಕ್ಯಾನ್. ಓಕೆ, ಮೇ ಅನ್ನೋದು ಜಾಸ್ತಿ ಪೊಲೈಟ್ ಅನ್ಸುತ್ತೆ ಕ್ಯಾನ್ಗೆ ಹೋಲಿಸಿದ್ರೆ. ಹಾಗಾಗಿ ಈಗ ನೋಡಿ, ಕ್ಯಾನ್ ಐ ಹೆಲ್ಪ್ ಯು ಅಂತ ಹೇಳೋ ಬದಲು ಮೇ ಐ ಹೆಲ್ಪ್ ಯು ಅಂತ ನೀವು ಹೇಳ್ಬೋದು. ಅದು ಇನ್ನಷ್ಟು ಪೊಲೈಟ್ ಅಂತ ಅನ್ಸುತ್ತೆ. ನೋಡಿ, ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಮೈಟ್ ಅನ್ನು ಕೂಡ ಪರ್ಮಿಷನ್ ಕೇಳೋದಿಕ್ಕೆ ಉಪಯೋಗಿಸ್ತೀವಿ. ಇದು ತುಂಬ ಕಾಮನ್ ಯೂಸೇಜ್ ಅಲ್ಲ, ನಾವು ಕಾಮನ್ ಆಗಿ ಮೇ ಅನ್ನು ಬಳಸ್ತೀವಿ. ಆದರೆ ಕೆಲವೊಂದು ಫಾರ್ಮಲ್ ಸಂದರ್ಭಗಳಲ್ಲಿ ನಾವು ಮೈಟ್ ಅನ್ನು ಕೂಡ ಪರ್ಮಿಷನ್ ಕೇಳೋದಿಕ್ಕೆ ನಾವು ಉಪಯೋಗಿಸ್ತೀವಿ. ಇಲ್ಲಿ ಒಂದು ವಾಕ್ಯ ಇದೆ ನೋಡಿ, ಮೈಟ್ ಐ ಸಜೆಸ್ಟ್ ಯು ಅ ಡಿಫರೆಂಟ್ ಸೊಲ್ಯೂಷನ್. ಮೈಟ್ ಐ ಸಜೆಸ್ಟ್ ಯು ಅ ಡಿಫರೆಂಟ್ ಸೊಲ್ಯೂಷನ್ ಅಂದರೆ ನಾನು ನಿಮಗೆ ಬೇರೆ ಪರಿಹಾರ ಸೂಚಿಸಲಾ ಅಂತ ನೀವು ಒಂದು ಪರ್ಮಿಷನನ್ನು ಕೇಳ್ತೀನಿ. ನಾನು ಬೇರೆ ಹೇಳಲಾ, ಒಂದು ಸೊಲ್ಯೂಷನ್ ಹೇಳಲಾ ಅಂತ ನೀವು ಪರ್ಮಿಷನನ್ನು ಕೇಳ್ತಿದ್ದೀರ. ಮೋಸ್ಟ್ಲಿ ಇದೊಂದು ಎಲ್ಲೋ ಬಿಸ್ನೆಸ್ ಮೀಟಿಂಗಲ್ಲಿ ಕೇಳ್ತಿರುವಂಥ ಒಂದು ವಾಕ್ಯ ಇದು. ಈ ರೀತಿ ನೋಡಿ, ಫಾರ್ಮಲ್ ಸಂದರ್ಭಗಳಲ್ಲಿ ನೀವು ಮೈಟನ್ನು ಕೂಡ ಯೂಸ್ ಮಾಡಬಹುದು ಪರ್ಮಿಷನನ್ನು ಕೇಳೋದಕ್ಕೆ. ಮೈಟ್ ಐ ಅಂತ ನೀವು ಕೇಳ್ತಾ ಇದ್ದೀರಾ ಇಲ್ಲಿ, ಮೈಟ್ ಐ. ಈ ರೀತಿ ಫಾರ್ಮಲ್ ಸಂದರ್ಭಗಳಲ್ಲಿ ನೀವು ಮೈಟನ್ನು ಕೂಡ ಉಪಯೋಗಿಸ್ಬೋದು ಪರ್ಮಿಷನ್ ಕೇಳೋದಕ್ಕೆ. ಮೇ ಅನ್ನು ಹೆಚ್ಚಾಗಿ ನಾವು ಯೂಸ್ ಮಾಡ್ತೀವಿ. ಮೇ ಬದಲಾಗಿ ನಾವು ಮೈಟನ್ನು ಕೂಡ ಹಾಕ್ಕೊಳ್ಬಹುದು ಸಿಚುವೇಶನ್ ಫಾರ್ಮಲ್ ಆಗಿ ಇದ್ದರೆ. ಈಗ ನೋಡಿ, ಪರ್ಮಿಷನ್ ಕೇಳಿದ್ದಾಯ್ತು, ಪರ್ಮಿಷನ್ ಕೊಡೋದಕ್ಕೆ. ಈಗ ನಿಮ್ಮ ಹತ್ರ ಪರ್ಮಿಷನ್ ಕೇಳಿದರೆ ನೀವು ಅವರಿಗೆ ಪರ್ಮಿಷನ್ ಕೊಡಬೇಕಾಗುತ್ತೆ ಅಲ್ವಾ. ಪರ್ಮಿಷನ್ ನಿಮಗೆ ಓಕೆ ಆದರೆ ನೀವು ಪರ್ಮಿಷನನ್ನು ಕೊಡ್ತೀರಾ. ಆವಾಗ ನೀವೇನು ಮಾಡ್ತೀರಾ, ನೀವು ಮೇ ಅನ್ನು ಬಳಸ್ತೀರಾ. ಯು ಮೇ ಗೋ ನಾವ್, ನೀನು ಈಗ ಹೋಗ್ಬೋದು. ಯು ಮೇ ಗೋ ನಾವ್. ಇಲ್ಲಿ ನೋಡಿ, ನೀವು ಮೇ ಅನ್ನು ಬಳಸ್ತೀರಾ. ಇಲ್ಲಿ ಮೈಟನ್ನು ಯೂಸ್ ಮಾಡೋದಲ್ಲ, ನೀವು ಮೇ ಅನ್ನು ಯೂಸ್ ಮಾಡಬೇಕು. ಯು ಮೇ ಗೋ ನಾವ್. ಯು ಮೇ ಲೀವ್ ಅರ್ಲಿ, ನೀನು ಬೇಗ ಹೊರಡಬಹುದು. ಯು ಮೇ ಅಂತ ನೀವು ಹೇಳ್ತೀರಾ. ಇಲ್ಲಿ ನೀವು ಮೇ ಅನ್ನು ಯೂಸ್ ಮಾಡುವಂಥದ್ದು. ಇಲ್ಲಿ ನೀವು ಮೈಟನ್ನು ಯೂಸ್ ಮಾಡಲಿಕ್ಕಿಲ್ಲ, ಮೇ ಅನ್ನು ನೀವು ಪರ್ಮಿಷನನ್ನು ಕೊಡ್ತಾ ಇದ್ದೀರಾ. ಯು ಮೈಟ್ ಲೀವ್ ಅರ್ಲಿ ಅಂತಲ್ಲ, ಯು ಮೇ ಲೀವ್ ಅರ್ಲಿ, ನೀವು ಪರ್ಮಿಷನನ್ನು ಕೊಡ್ತಾ ಇದ್ದೀರಾ. ಇನ್ನೊಂದು ನೋಡಿ, ಮೈಟನ್ನು ನಾವು ಕೆಲವು ಕಡೆ ಯೂಸ್ ಮಾಡ್ತೀವಿ ಕಂಡೀಷನಲ್ ಸ್ಟೇಟ್ಮೆಂಟ್ಸಲ್ಲಿ, ಹೀಗಾದರೆ ಹೀಗೆ ಅಂತ. ಈ ಸಂದರ್ಭಗಳಲ್ಲಿ ನಾವು ಮೈಟನ್ನು ಕಾಮನ್ ಆಗಿ ಬಳಸ್ತೀವಿ. ಇಫ್ ಇಟ್ ರೈನ್ಸ್ ಶಿ ಮೈಟ್ ನಾಟ್ ಕಮ್. ಇಫ್ ಇಟ್ ರೈನ್ಸ್, ಮಳೆ ಬಂದರೆ, ಶಿ ಮೈಟ್ ನಾಟ್ ಕಮ್, ಅವಳು ಬಾರದಿರಬಹುದು. ಈ ಥರ ಇಫ್ ಅಂತಿದೆ ನೋಡಿ, ಅಂದರೆ ಒಂದು ಕಂಡೀಷನ್, ಮಳೆ ಬಂದರೆ ಅಂತ. ಈ ರೀತಿ ಕಂಡೀಷನಲ್ ಸ್ಟೇಟ್ಮೆಂಟ್ಸಲ್ಲಿ ನಾವು ಮೈಟನ್ನು ಜಾಸ್ತಿ ಉಪಯೋಗಿಸ್ತೀವಿ. ಶಿ ಮೈಟ್ ನಾಟ್ ಕಮ್, ಅವಳು ಬಾರದೇ ಇರಬಹುದು. ಇಫ್ ಇಟ್ ಗೆಟ್ಸ್ ಲೇಟ್ ಶಿ ಮೈಟ್ ಸ್ಟೇ ಹಿಯರ್. ಇಫ್ ಇಟ್ ಗೆಟ್ಸ್ ಲೇಟ್, ತಡವಾದರೆ ಅವಳು ಇಲ್ಲಿ ಉಳ್ಕೊಳ್ಬಹುದು. ಶಿ ಮೈಟ್ ಸ್ಟೇ ಹಿಯರ್. ಈ ಥರ ಕಂಡೀಷನಲ್ ಸ್ಟೇಟ್ಮೆಂಟ್ಸಲ್ಲಿ ನಾವು ಮೈಟನ್ನು ಕಾಮನ್ ಆಗಿ ಉಪಯೋಗಿಸ್ತೇವೆ. ಈಗ ನೋಡಿ, ಮೈಟ್ ಅನ್ನೋದು ಮೇ ಅನ್ನೋದರ ಪಾಸ್ಟ್ ಫಾರ್ಮ್. ಅದನ್ನು ನಾವು ಎಲ್ಲಿ ಯೂಸ್ ಮಾಡುವಂಥದ್ದು? ನಾವು ಇಷ್ಟರವರೆಗೆ ನಾವು ಪಾಸಿಬಿಲಿಟಿಯನ್ನೆಲ್ಲ ಹೇಳಿದ್ವಿ. ಅಲ್ಲೆಲ್ಲ ಏನಾಗುತ್ತೆ, ಅದು ಪಾಸ್ಟ್ ಫಾರ್ಮ್ ಆಗಿ ಯೂಸ್ ಆಗ್ತಾ ಇಲ್ಲ. ಅದು ಪಾಸಿಬಿಲಿಟಿಯನ್ನು ಹೇಳೋದಕ್ಕೆ ನಾವು ಉಪಯೋಗಿಸುವಂಥ ಮೋಡಲ್ ವರ್ಬ್. ಅದೇ ಮೇಯ ಪಾಸ್ಟ್ ಫಾರ್ಮಲ್ಲಿ ನಾವು ಯಾವಾಗ ಯೂಸ್ ಮಾಡ್ತೀವಿ ನೋಡಿ, ನಾನು ಇವಾಗ ಹೇಳುವಂಥ ಸಂದರ್ಭ ನೋಡಿ. ಇಲ್ಲೊಂದು ವಾಕ್ಯ ಇದೆ, ಹಿ ಆಸ್ಕ್ಡ್ ಮೀ ಮೇ ಐ ಬಾರೋ ಯೋರ್ ಕಾರ್. ಹಿ ಆಸ್ಕ್ಡ್ ಮೀ, ಅವನು ಕೇಳಿದ ನನ್ನ ಹತ್ರ, ಮೇ ಐ ಬಾರೋ ಯೋರ್ ಕಾರ್, ನಿಮ್ಮ ಕಾರನ್ನು ನಾನು ತಗೊಳ್ಬಹುದಾ. ಇದು ಕೋಟ್ಸಲ್ಲಿ ನಾನು ಹಾಕ್ತೀನಿ ನೋಡಿ, ಇಲ್ಲಿ ಕೋಟ್ಸ್ ಇದೆ, ಕೋಟ್ ಒಳಗಡೆ ನಾನು ಹಾಕ್ತಿದ್ದೀನಿ. ಅವನು ಹೇಳಿದ್ದನ್ನು ಹಾಗೇನೆ ಹಾಕ್ತಿದ್ದೀನಿ. ಮೇ ಐ ಬಾರೋ ಯೋರ್ ಕಾರ್, ಅದು ಅವನು ಕೇಳಿತು ಆಯಿತಾ. ಇದನ್ನು ನಾವೇನು ಹೇಳ್ತೀವಿ, ಡೈರೆಕ್ಟ್ ಸ್ಪೀಚ್. ಇದನ್ನು ನಾನೇನು ಮಾಡಬೇಕು, ರಿಪೋರ್ಟೆಡ್ ಸ್ಪೀಚ್ ಆಗಿ ಕನ್ವರ್ಟ್ ಮಾಡಬೇಕು, ಚೇಂಜ್ ಮಾಡಬೇಕು. ಅವನು ಹಾಗೆ ಹೇಳ್ದ ಅಂತ ನಾನು ಒಬ್ಬರ ಹತ್ರ ಹೇಳಬೇಕು ಆಯಿತಾ. ಅವಾಗ ನಾನು ಹೇಗೆ ಹೇಳ್ತೀನಿ, ಹಿ ಆಸ್ಕ್ಡ್ ಇಫ್ ಹಿ ಮೈಟ್ ಬಾರೋ ಮೈ ಕಾರ್. ಹಿ ಆಸ್ಕ್ಡ್ ಇಫ್ ಹಿ ಮೈಟ್ ಬಾರೋ ಮೈ ಕಾರ್. ಇಲ್ಲಿ ನೋಡಿ, ನಾನೇನು ಮಾಡ್ತೀನಿ, ಮೇಯ ಪಾಸ್ಟ್ ಫಾರ್ಮ್ ಆಗಿ ನಾನು ಮೈಟನ್ನು ಯೂಸ್ ಮಾಡ್ತೀನಿ. ಸ್ಪೀಚನ್ನು ನಾನು ಡೈರೆಕ್ಟಿಂದ ರಿಪೋರ್ಟೆಡ್ ಫಾರ್ಮಿಗೆ ಚೇಂಜ್ ಮಾಡೋದಕ್ಕೆ ನಾನೇನು ಮಾಡ್ತೀನಿ, ಮೇಯನ್ನು ಮೈಟ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಮೈಟ್ ಅನ್ನೋದನ್ನು ಮೇಯ ಪಾಸ್ಟ್ ಫಾರ್ಮ್ ಆಗಿ ಯೂಸ್ ಮಾಡ್ತಿರೋದು. ಇಷ್ಟವರೆಗೆ ನಾವು ಮೊದಲು ನೋಡಿದಂತಹ ಪಾಸಿಬಿಲಿಟಿಯಲ್ಲೆಲ್ಲ ನಾವು ಮೈಟನ್ನು ಹಾಕ್ಕೊಂಡ್ವಲ್ಲ, ಅದು ಪಾಸ್ಟ್ ಫಾರ್ಮ್ ಆಗಿ ಯೂಸ್ ಮಾಡಿದ್ದಲ್ಲ, ಸಾಧ್ಯತೆಯನ್ನು ಹೇಳೋದಕ್ಕೆ ನಾವು ಮೈಟನ್ನು ಹಾಕ್ಕೊಂಡಿದ್ದು. ಇಲ್ಲಿ ನಾನು ಸ್ಪೀಚನ್ನು ಡೈರೆಕ್ಟ್ ಟು ರಿಪೋರ್ಟೆಡ್ ಮಾಡಬೇಕು ಅಂದರೆ ನಾನೇನು ಮಾಡಿದೆ, ಮೇಯನ್ನು ಮೈಟ್ ಮಾಡ್ಕೊಂಡೆ. ಇಲ್ಲಿ ನಾನು ಪಾಸ್ಟ್ ಫಾರ್ಮ್ ಆಗಿ ಮೈಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಫ್ ಹಿ ಮೈಟ್ ಬಾರೋ ಮೈ ಕಾರ್, ಅವನು ಆ ರೀತಿ ಹೇಳ್ದ ಅಂತ ನಾನು ರಿಪೋರ್ಟ್ ಮಾಡ್ತಾ ಇದ್ದೀನಿ.
ಹಿ ಆಸ್ಡ್ ಇಫ್ ಹಿ ಮೈಟ್ ಬಾರೋ ಮೈ ಕಾರ್. ಅವನು ಹೇಳಿದ್ದನ್ನು ನಾನು ಯಾರಿಗೂ ರಿಪೋರ್ಟ್ ಮಾಡ್ತಾ ಇದ್ದೀನಿ, ಯಾರಿಗೂ ನಾನು ಹೇಳ್ತಾ ಇದ್ದೀನಿ. ಈ ರೀತಿ ರಿಪೋರ್ಟ್ ಮಾಡಬೇಕು ಅಂದರೆ ನಾವೇನು ಮಾಡ್ತೀವಿ, ಮೈಟನ್ನು ಬಳಸ್ತೀವಿ. ಆಯಿತಾ? ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಇನ್ನೊಂದು ವಾಕ್ಯ ನೋಡಿ, ಐ ಥಾಟ್ ಹಿ ಮೈಟ್ ಬಿ ಹಂಗ್ರಿ, ಸೊ ಐ ಬ್ರಾಟ್ ಹಿಮ್ ಸಮ್ ಫುಡ್. ಐ ಥಾಟ್ ಹಿ ಮೈಟ್ ಬಿ ಹಂಗ್ರಿ, ನನಗನ್ನಿಸ್ತು ಅವನಿಗೆ ಹಸಿವಾಗಿರಬಹುದು. ನೋಡಿ, ಐ ಥಾಟ್ ಹಿ ಮೈಟ್ ಅಂತ ನಾನು ಹೇಳ್ತೀನಿ. ಸೊ ಐ ಬ್ರಾಟ್ ಹಿಮ್ ಸಮ್ ಫುಡ್, ಹಾಗಾಗಿ ನಾನು ಅವನಿಗೆ ಸ್ವಲ್ಪ ತಿಂಡಿ ತೆಗೆದುಕೊಂಡು ಬಂದೆ. ಈ ರೀತಿ ನೋಡಿ, ಐ ಥಾಟ್, ಹಿ ಥಾಟ್ ಅಂತ ಇರುತ್ತಲ್ಲ, ಅದ್ರ ಜೊತೆ ನಾವೇನು ಮಾಡ್ತೀವಿ, ಮೈಟನ್ನು ಉಪಯೋಗಿಸ್ತೀವಿ. ಮೇಯ ಪಾಸ್ಟ್ ಫಾರ್ಮ್ ಆಗಿ ಮೈಟನ್ನು ನಾವು ಯೂಸ್ ಮಾಡ್ತೀವಿ. ಥಾಟ್, ಐ ಥಾಟ್ ಹಿ ಮೈಟ್, ಐ ಥಾಟ್ ಶಿ ಮೈಟ್, ಈ ರೀತಿ ನಾವು ಮೈಟನ್ನು ಯೂಸ್ ಮಾಡ್ತೀವಿ. ಥಾಟ್ ಅಂತ ಬರುತ್ತಲ್ಲ, ಈ ರೀತಿ ವಾಕ್ಯಗಳಲ್ಲಿ ನಾವೇನು ಮಾಡ್ತೀವಿ, ಮೈಟನ್ನು ಯೂಸ್ ಮಾಡ್ತೀವಿ. ಇಲ್ಲೂ ಕೂಡ ಹಾಗೆ ನೋಡಿ, ನಾನು ಆ ರೀತಿ ಯೋಚನೆ ಮಾಡಿದೆ ಅಂತ ನಾನು ಯಾರಿಗೋ ರಿಪೋರ್ಟ್ ಮಾಡ್ತಾ ಇದ್ದೀನಿ, ನಾನು ಯಾರಿಗೋ ಹೇಳ್ತಾ ಇದ್ದೀನಿ. ಐ ಥಾಟ್ ಹಿ ಮೈಟ್ ಬಿ ಹಂಗ್ರಿ, ಅವನಿಗೆ ಹಸಿವಾಗಿರ್ಬೋದು, ಹಾಗಾಗಿ ನಾನು ತೊಗೊಂಡು ಬಂದೆ ಅಂತ ನಾನು ಯಾರ ಹತ್ರನೂ ಹೇಳ್ತಾ ಇದ್ದೀನಿ. ಇಟ್ಸ್ ಲೈಕ್ ನಾನು ರಿಪೋರ್ಟ್ ಮಾಡೋ ರೀತಿಯಲ್ಲಿ, ಅವನಿಗೆ ಹಾಗೆ ಅನಿಸಿರಬಹುದು, ಅವನಿಗೆ ಹಸಿವಾಗಿರ್ಬೋದು ಅಂತ ನನಗನ್ನಿಸ್ತು ಅಂತ ನಾನು ಯಾರಿಗೂ ಹೇಳ್ತಾ ಇದ್ದೀನಿ, ನಾನು ಯಾರಿಗೂ ರಿಪೋರ್ಟ್ ಮಾಡ್ತಾ ಇದ್ದೀನಿ. ಈ ರೀತಿ ರಿಪೋರ್ಟ್ ಮಾಡೋ ಸಂದರ್ಭದಲ್ಲಿ ನೀವು ಪಾಸ್ಟ್ ಫಾರ್ಮಲ್ಲಿ, ಮೇಯ ಪಾಸ್ಟ್ ಫಾರ್ಮ್ ಆಗಿ ಮೈಟನ್ನು ಯೂಸ್ ಮಾಡ್ತೀರ. ರಿಪೋರ್ಟ್ ಮಾಡಬೇಕಂದ್ರೆ ಒಬ್ಬರು ಹೇಳಿರೋದನ್ನು, ವಾಟ್ ಸಮನ್ ಹ್ಯಾಸ್ ಸೆಡ್, ಅಥವಾ ಒಬ್ಬರು ಕೇಳಿದ್ದನ್ನು, ವಾಟ್ ಸಮನ್ ಹ್ಯಾಸ್ ಆಸ್ಡ್, ಅಥವಾ ವಾಟ್ ಸಮನ್ ಹ್ಯಾಸ್ ಥಾಟ್, ಒಬ್ಬರು ಯೋಚಿಸಿರೋದನ್ನು, ಅದನ್ನು ನಾವು ರಿಪೋರ್ಟ್ ಮಾಡಬೇಕು ಅಂದರೆ ನಾವೇನು ಮಾಡ್ತೀವಿ, ಮೈಟನ್ನು ನಾವು ಯೂಸ್ ಮಾಡ್ತೀವಿ. ಇದಿಷ್ಟು ನೀವು ಮೇ ಮತ್ತು ಮೈಟ್ ಬಗ್ಗೆ ನೆನಪಿನಲ್ಲಿ ಇಟ್ಕೊಳ್ಬೇಕಾದಂಥ ವಿಷಯ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿ ಆಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ, ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.